ಪಾವುಗಡ ತಾಲೂಕಿನ ಯರಪಾಳ್ಯ ಗ್ರಾಮದಲ್ಲಿ ಸಿದ್ಧಾರ್ಥ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಿದ ಗಡಿನಾಡ ಜಾನಪದ ಸಿರಿ ಸಂಭ್ರಮ ಕಾರ್ಯಕ್ರಮ ವಿವಿಧ ಜಾನಪದ ಕಲಾ ಪ್ರದರ್ಶನಗಳೊಂದಿಗೆ ಸಂಭ್ರಮದಿಂದ ನಡೆಯಿತು. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕಟ್ಟ ನರಸಿಂಹಮೂರ್ತಿ ಅವರು, ಜಾನಪದ ಕಲೆಗಳು ಉಳಿಯಬೇಕಾದರೆ ಕಲಾವಿದರಿಗೆ ಮೂಲಭೂತ ಸೌಕರ್ಯಗಳು, ಮಹಾಶಾಸನ ಹಾಗೆ ವಿವಿಧ ಸವಲತ್ತುಗಳನ್ನು ಒದಗಿಸಬೇಕು. ಇನ್ನು ಕಲಾವಿದರಿಗೆ ಪ್ರೋತ್ಸಾಹ ದೊರೆತಾಗ ಮಾತ್ರ ಕಲೆಗಳು ಜೀವಂತವಾಗಿರುತ್ತವೆ ಎಂದು ಅಭಿಪ್ರಾಯಪಟ್ಟರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜಾನಪದ ಕಲಾವಿದ ಡಿ ನಾಗರಾಜ್ ಅವರು ಮಾತನಾಡಿ, ಪಾವುಗಡ ತಾಲೂಕಿನಲ್ಲಿ ಕೋಲಾಟ, ಬಯಲಾಟ, ಸೋಬಾನೆ ಪದಗಳು, ಅರೆವಾದ್ಯ, ತಮಟೆ ಕಲೆ, ಸೋಮನ ಕುಣಿತ ಮೊದಲಾದ ಜಾನಪದ ಕಲೆಗಳು ಇಂದಿಗೂ ಜೀವಂತವಾಗಿವೆ. ಇವು ಮುಂದಿನ ಪೀಳಿಗೆಗೆ ಉಳಿಯಬೇಕಾದರೆ ಕಲಾವಿದರು ಮತ್ತು ಕಲೆಗಳ ದಾಖಲಾತಿ ಅಗತ್ಯ ಎಂದು ತಿಳಿಸಿದರು. ಏನೋ ರಂಗಭೂಮಿ ಕಲಾವಿದ ಎನ್.ಎ. ಈರಣ್ಣ ಅವರು ಮಾತನಾಡಿ, ನಶಿಸುತ್ತಿರುವ ಜಾನಪದ ಕಲೆಗಳಿಗೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ವೇದಿಕೆಗಳನ್ನು ಕಲ್ಪಿಸುವ ಮೂಲಕ ಕಲಾವಿದರಿಗೆ ಅವಕಾಶ ನೀಡಬೇಕು ಎಂದು ಅಭಿಪ್ರಾಯಪಟ್ಟರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆನಂದ್ ಅವರು ವಹಿಸಿದ್ರು. ಈ ಸಂದರ್ಭದಲ್ಲಿ ಈರಣ್ಣ, ಹಿರಿಯ ಕಲಾವಿದ ಎನ್.ಎ. ಮರಿಸ್ವಾಮಿ ಹಾಗೆ ಸತ್ಯನಾರಾಯಣ, ಕಾರ್ಯಕ್ರಮದಲ್ಲಿ ಬೆಳ್ಳಿಬಟ್ಲು ಬಲರಾಮ್, ಶಿಕ್ಷಕ ಮಲ್ಲಿಕಾರ್ಜುನ್, ಯರಪಾಳ್ಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ರಂಗನಾಥ್, ದ್ಯಾವ್ಯಾರಪ್ಪ, ತಿಮ್ರಾಯಪ್ಪ, ಬಾಣದರಂಗಪ್ಪ, ಮೃದಂಗ ಕಲಾವಿದ ಶಿವಗಂಗಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಈ ಒಂದು ಕಾರ್ಯಕ್ರಮವನ್ನು ಒಳ್ಳೂರು ನಾಗೇಶ್ ಅವರು ಆಯೋಜನೆ ಮಾಡಿದ್ರು. ಈ ವೇಳೆ ವಿವಿಧ ಕಲಾ ತಂಡಗಳಿಂದ ಜಾನಪದ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನೆಗೆದ್ದವು. ಹಂಸವೇಣಿ ಮತ್ತು ತಂಡದವರಿಂದ ಭರತನಾಟ್ಯ, ಡಿ ನಾಗರಾಜ್ ಮತ್ತು ತಂಡದವರಿಂದ ಜಾನಪದ ಗಾಯನ ಸೇರಿದಂತೆ ಹನುಮಕ್ಕ ತಂಡದಿಂದ ಕೋಲಾಟ, ದ್ಯಾವರಪ್ಪ ತಂಡದಿಂದ ತತ್ವಪದ ಗಾಯನ, ವಿಶೇಷವಾಗಿ ಪದ್ಮಕ್ಕ ತಂಡದಿಂದ ಸೋಬಾನ ಪದ, ನರೇಶ್ ಹಾಗೆ ನರಸಿಂಹಪ್ಪ ತಂಡದಿಂದ ಅರೆವಾದ್ಯ, ಮರಿಸ್ವಾಮಿ ತಂಡದಿಂದ ಸೋಮನ ಕುಣಿತ ಮತ್ತು ವೆಂಕಟೇಶ್ ಅವರ ತಂಡದಿಂದ ಭಜನೆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು. ರಂಗಗೀತೆಗಳ ಮೂಲಕ ಈರಣ್ಣ ಅವರು ಪ್ರೇಕ್ಷಕರನ್ನ ಮನಗೆದ್ದರು.